ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ನಾವು ಲಾಸ್ಟ್ ಸಂಡೇ ವೇಮಾವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ಅಂದರೆ 3ನೇ ತಾರೀಕು ಹೋಗಿದ್ವಿ, ಫ್ರೆಂಡ್ಶಿಪ್ ಡೇ ಇರೋದ್ರಿಂದ. ನಮ್ಮ 10th ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ. ಬಟ್ ಲಾಸ್ಟ್ ಟೈಮ್ ಬಂದಿರೋರಿಗೆ ಈ ಸರಿ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ ಅಷ್ಟೇ. ಹಾಗೆ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇಲೆ ಹೋಗೋದಕ್ಕೆ. ಕೆಳಗಡೆ ನಾವು ಬೇಗ 6 ಗಂಟೆಗೆ ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಹೊತ್ತು ರೀಲ್ಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಟ್ ಮೇಲೆ ಹೋಗಬೇಕು ಅಂದರೆ KSRTC ಬಸ್ಸಲ್ಲೇ ಹೋಗಬೇಕು. ಬಟ್ ಅಲ್ಲಿ ಫುಡ್ಡು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಆ ಥರ ಏನಾದರೂ ಹೋಗೋಂಗಿದ್ರೆ ಫುಡ್ಡೆಲ್ಲ ಔಟ್ಸೈಡೇ ತಿನ್ಕೊಂಡು ಹೋಗ್ಬಿಡಿ. ಅಲ್ಲಿ ಮ್ಯಾಗಿ ಒಂದು ಬಿಟ್ಟರೆ ಇನ್ನೇನು ನೀರು ಕೂಡ ಚೆನ್ನಾಗಿರಲ್ಲ, ಅಷ್ಟು ವರಸ್ಟಾಗಿರುತ್ತೆ. ನಾವು ಬೆಟ್ಟದ ಮೇಲೆ ಹೋಗಿ ಇಳಿದ್ವಿ. KSRTCಯಲ್ಲಿ ಬಾಯ್ಸ್ಗೆ ಮಾತ್ರ ಟಿಕೆಟ್ ಇರುತ್ತೆ, ಗರ್ಲ್ಸ್ಗೆ ಆಧಾರ್ ಫ್ರೀ ಇದ್ದರೆ ಕರ್ನಾಟಕದವ್ರಿಗೆ ಫ್ರೀ ಇರುತ್ತೆ. ಆಂಧ್ರದವ್ರಿಗೆ ಮಾಮೂಲಿ ಟಿಕೆಟ್ ತೊಗೊಳ್ಳೇಬೇಕು. ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿ ಇರುತ್ತೆ. ಹಾಗೆ ನನ್ನ ಫ್ರೆಂಡು ನನ್ನ ಮಗನ ಎತ್ಕೊಂಡು ಹೋಗ್ತಿದ್ದಾನೆ, ಅವ್ನು ನಡೆಯಲ್ಲ ಅಂತಿದ್ದಕ್ಕೆ. ನಾವು ರೀಲ್ಸ್ ಎಲ್ಲ ನೋಡಿರೋ ಥರ ಹಿಮ ಇರಲಿಲ್ಲ, ಆದರೂ ಹೋಗಿದ್ವಿ. ಓಕೆ ಅನಿಸ್ತು ದೇವಸ್ಥಾನ, ಬಟ್ ಅಷ್ಟೊಂದು ಏನು ಇಷ್ಟ ಆಗಿಲ್ಲ. ಒಳಗಡೆ ಫೋಟೋಸ್ ವಿಡಿಯೋಸ್ ಎಲ್ಲ ಅಲೋ ಇರಲಿಲ್ಲ. ಆದರೂ ನಾನು ಚಿಕ್ಕದಾಗ ಒಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೊಗೊಂಡೆ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಇಲ್ಲಿ ಹಾಯ್ ಹೇಳ್ತಿದ್ದಾರೆ ನನಗೆ, ವಿಡಿಯೋಸ್ ಎಲ್ಲ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಬೆಳಗ್ಗೆನೇ ಬೇಗ ಹೋಗಿರೋದ್ರಿಂದ ಜನ ಕಮ್ಮಿನೇ ಇದ್ದರು. ಸ್ವಲ್ಪ ಲೇಟ್ ಆದಷ್ಟು ಜನ ಎಲ್ಲ ಜಾಸ್ತಿ ಬರ್ತಾರೆ. 6 o'clock ಕ್ಲೋಸ್ ಅಲ್ವಾ, ಹಾಗಾಗಿ ನೀವು ಕೂಡ ಆ ವೇಣುಗೋಪಾಲ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ. ಹಾಗೆ ಆಚೆ ಬಂದಮೇಲೆ ಸ್ವಲ್ಪ ರೀಲ್ಸು ಫೋಟೋಸು ಕೂತ್ಕೊಂಡು ಹಾಗೆ ಚಿಟ್ ಚಾಟ್ ಎಲ್ಲ ಮಾಡ್ಕೊಂಡಿದ್ವಿ. ನಮಗೆ ಇಲ್ಲಿ ರೀಲ್ಸಲ್ಲಿ ನೋಡಿರೋ ಥರ ಅನಿಮಲ್ಸ್ ಕೂಡ ಕಾಣಿಸಿಲ್ಲ. ಜಿಂಕೆ ಮತ್ತು ಪಿಕಾಕ್ ಮಾತ್ರ ಕಾಣಿಸ್ತು. ಹಾಗೆ ನಮ್ಮ ಬಾಯ್ಸ್ಗಳೆಲ್ಲ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಕೆಳಗಡೆ ಬರಬೇಕಾದ್ರೆ ಈ ಥರ ವ್ಯೂ ಇದೆ ನೋಡಿ. ಹಾಗೆ ನಾವು ಯಾವ ಬಸ್ಸಲ್ಲಿ ಹೋಗಿದ್ರೆ ಅದೇ ಬಸ್ಸಲ್ಲಿ ಬರಬೇಕು ಅಂತ ಏನಿಲ್ಲ, ಯಾವ ಬಸ್ಸಲ್ಲಾದರೂ ಬರ್ಬೋದು. ನಾವು ಕೆಳಗಡೆ ಬಂದಮೇಲೆ ಊಟ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಚಿರುಮುರಿ ಸೋಡಾ ತೊಗೊಂಡಿದ್ವಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.